ಹಲೋ ಫ್ರೆಂಡ್ಸ್, ಇದು ಯಾವುದೇ ರೀತಿಯಾದ ಮೋಟಿವೇಶನಲ್ ವಿಡಿಯೋ ಅಲ್ಲ. ಈ ವಿಡಿಯೋದಲ್ಲಿ ನಾನು ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಒಂದಿಷ್ಟು ಟಾಸ್ಕ್ಗಳನ್ನು ಕೊಡೋಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿವೆ, ಬ್ಯೂಟಿಫುಲ್ ಆಗಿವೆ, ಫನಿ ಅಂದ್ರೆ ಮೋಜಿಗಿಂತ ಮಿಗಿಲಾಗಿ ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಪಾಠಗಳು ಕೂಡ ಇವೆ. ಈ ಜೀವನದಲ್ಲಿ ಡ್ಯೂಟಿ, ಮದುವೆ, ಕೆಲಸ, ಟೆನ್ಷನ್ನು, BP, ಶುಗರು ಇದಿದ್ದೆ. ಈ ಎಲ್ಲ ಅನಾರೋಗ್ಯದ ದೂರುಗಳಿಂದ ದೂರ ಇರುವ ಪ್ರತಿಕ್ರಿಯೆಯೇ ಚಂದ ಅಲ್ವಾ? ನಮ್ಮ ಮೈಂಡನ್ನು ಫ್ರೀ ಆಗಿರ್ಸೋಕೆ ಒಂದಿಷ್ಟು ಟಾಸ್ಕ್ಗಳು ಇಲ್ಲಿವೆ. ನೋಡೋಣ ಈ ಟಾಸ್ಕ್ಗಳನ್ನು ಯಾರೆಲ್ಲ ಕಂಪ್ಲೀಟ್ ಮಾಡ್ತೀರಾ ಅಂತ. ಮೊದಲನೇದಾಗಿ, ಮೊಬೈಲ್ ಇಲ್ಲದೆ ಒಂದು ವಾರ ತುಂಬ ಕಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಅಟ್ಲೀಸ್ಟ್ 3 ದಿನನಾದರೂ ಟ್ರೈ ಮಾಡ್ರಿ. ಒಂದು ದಿನನಾದರೂ ಈ ರಿಂಗ್ ರೋಡಿಂದ ಹೊರಗೆ ಬರಲೇಬೇಕು ನೀವು. ಕೇವಲ ಮೊಬೈಲ್ ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಆಗಿರ್ಬೋದು, ಐಪ್ಯಾಡ್ ಆಗಿರ್ಬೋದು, ಯಾವುದು ಬೇಡ, ನಿಮ್ಮ ಪಾಡಿಗೆ ನೀವು ಅಷ್ಟೇ. ನೆಟ್ವರ್ಕೇ ನಿಂತ ಈ ಜಗತ್ತಲ್ಲಿ ನೆಟ್ಟಗೆ ನಿಲ್ಲೋದು ಹೇಗೆಂಬುದಕ್ಕೆ ಇದೊಂದು ರಿಹರ್ಸಲ್ ಅಂತ ಅನ್ಕೊಳ್ಳಿ. ಮೆಸೇಜುಗಳೆಲ್ಲ ಮಲಗಿದ ಮೇಲೆ ಮಾಡಿದಂತಹ ನಿದ್ದೆಗೂ ಮಿಗಿಲಾದ ತೃಪ್ತಿ ಇಲ್ಲಿ ನಿಮಗೆ ಸಿಗುತ್ತೆ. ಒಂದಷ್ಟು ಕಿರಿಕಿರಿ ಕೂಡ ತಪ್ಪಿದಂತಾಗುತ್ತೆ, ಏಕಾಂತ ಖಂಡಿತ ಸಿಗುತ್ತೆ. ಹೃದಯದ ಟವರ್ ಒಳಗೆ ಪಾರಿವಾಳ ಮಾತ್ರ ಕೂತಿದೆ ಎನ್ನುವಷ್ಟು ಏಕಾಗ್ರತೆ ಪ್ರಾಪ್ತಿ ಆಗಲಿಲ್ಲ ಅಂತ ಅಂದರೆ ನನ್ನ ಚಾನಲ್ ಮೇಲಾಣೆ. ಹಾಗೆಯೇ ಲವ್ ಲೆಟರ್ ಬರೀರಿ, ಆದರೆ ಕೊಡೋಕೆ ಹೋಗ್ಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ನಿಮ್ಮ ಸಂಯಮಕ್ಕೆ, ನಿಮ್ಮ ಪೇಷನ್ಸ್ಗೆ ಇದೊಂದು ಸವಾಲು ಅಂತ ಅನ್ಕೊಳ್ಳಿ. ಫ್ರೆಂಡ್ ಆಗಿರ್ಬೋದು, ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಅವರನ್ನು ನೆನೆದು ಒಂದು ರೊಮ್ಯಾಂಟಿಕ್ ಪತ್ರವನ್ನು ಬರೀರಿ. ಆದರೆ ಅದನ್ನು ಕೊಡೋಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ಅದನ್ನು ಕೊಡುವಂಥ ಧೈರ್ಯ ನಿಮಗಿದ್ರೂ ಕೂಡ ಅವರಿಗೆ ಕೊಡೋಕೆ ಹೋಗ್ಬೇಡಿ, ಹಾಗೆ ಮಾಡೋಕೆ ಹೋಗ್ಬೇಡಿ. ಇದೊಂಥರ ಪ್ರೀತಿಯನ್ನು ಗಂಟು ಮೂಟೆ ಕಟ್ಟಿ ಅಟ್ಟದ ಮೇಲೆ ಇಟ್ಟಂಗೆ ಅಲ್ವಾ? ಸುಮಾರು 10 ವರ್ಷಗಳ ನಂತರ ಅದನ್ನು ತೆಗೆದು ಓದಿದಾಗ ನಿಮ್ಮ ಮುಖದ ಮೇಲೆ ಮೂಡುವಂತಹ ನಿರ್ಮಲ ನಗುವಿಗೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಓದೊಂದೇ ಟೀನೇಜಿನ ದಿನಚರಿಯಲ್ಲ, ಸ್ವಲ್ಪ ಕಾಲ ಪಾರ್ಟ್ ಟೈಮ್ ಕೆಲಸನೂ ಮಾಡಿ. ಕಾಲೇಜಿಂದ ಹೊರತಾದ ಪ್ರಪಂಚಕ್ಕೆ ಏನೆಲ್ಲ ತಳಮಳವಿದೆ, ಹೇಗೆಲ್ಲ ಜನ ಇದ್ದಾರೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಅಲ್ಪ ಸ್ವಲ್ಪ ದುಡ್ಡು ಕೂಡ ಸಿಗುತ್ತೆ. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಕೂಡ ಮೂಡುತ್ತೆ. ಹಾಗೆಯೇ ಹೀಗೆ ಮಾಡುವಾಗ ನಿಮ್ಮ ಎಜುಕೇಷನ್ಗೆ ರಿಲೇಟೆಡ್ ಆಗಿರುವಂತಹ ಪಾರ್ಟ್ ಟೈಮ್ ಕೆಲಸವನ್ನೇ ಆರಿಸ್ಕೊಳ್ಳಿ. ಇದು ತುಂಬಾನೇ ಉತ್ತಮ. ಕಾಸಿದ್ದವನೇ ಬಾಸು ಅನ್ನೋದು ಹಳೆಗಾದೆ, ಆದರೆ ಕಾಸಿದ್ದವನೇ ಸ್ಟೂಡೆಂಟು ಎಂಬ ಹೊಸ ಗಾದೆಯನ್ನ ನಿಮ್ಮಿಂದ ಜನ್ಮ ಕೊಟ್ಬಿಡಿ. ಹಾಗೆಯೇ ನಿಮಗಿಷ್ಟವಾದಂತಹ ಸೆಲೆಬ್ರಿಟಿಯನ್ನ ಖಂಡಿತವಾಗ್ಲೂ ಮೀಟ್ ಮಾಡಿ. ಒಮ್ಮೆ ಸಚಿನ್ ತೆಂಡೂಲ್ಕರ್ಗೋ ಅಥವಾ ಅಮಿತಾಬ್ ಬಚ್ಚನ್ಗೋ ಕೈ ಕುಲುಕಿ ಒಂದು ಫೋಟೋ ತೆಗೆಸಬೇಕು, ಫೇಸ್ಬುಕ್ಕಲ್ಲಿ ಹಾಕಿಕೊಳ್ಳೋ ಹುಚ್ಚು ಕನಸು ನಿಮಗೆ ಇರಬಹುದು. ಆ ಕನಸನ್ನ ದಯವಿಟ್ಟು ಮುಂದೂಡೋಕೆ ಹೋಗಬೇಡಿ, ಆದಷ್ಟು ಬೇಗ ಅದನ್ನು ಪೂರೈಸಿಬಿಡಿ. ಆಗ ಅದಕ್ಕೆ ಜೀವಮಾನದ ಸಾಧನೆಯ ಗತ್ತು ನಿಮಗೆ ಸಿಗುತ್ತೆ. ಹಾಗೆಯೇ ಅವರನ್ನು ಮೀರಿ ಬೆಳೆಯಲು ಶ್ರಮ ಹಾಕೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಒಂದೇ ಒಂದು ದಿನ ಮನೆಯ ಅಷ್ಟು ಕೆಲಸವನ್ನು ನೀವೇ ಒಬ್ಬರೇ ಮಾಡಿಬಿಡಿ. ನಿಮ್ಮ ಮನೇಲಿ ಎಲ್ರಿಗೂ ಆರಾಮವಾಗಿ ಕೂತ್ಕೊಳ್ಳೋಕೆ ಹೇಳಿ. ಅಮ್ಮನ ಅಡುಗೆ ಕೆಲಸನೂ ಕೂಡ ನೀವೇ ಮಾಡಿ ಬರ್ತಾ ಇದ್ರೆ ಅಪ್ಪನ ಹೊರಗಿನ ಜವಾಬ್ದಾರಿಯನ್ನು ಕೂಡ ನೀವೇ ಹೊರಿ, ನೀವೇ ನಿಭಾಯಿಸಿ. ಫಾರ್ ಎಕ್ಸಾಂಪಲ್, ನಾಟಕದಲ್ಲಿ ಮಹಾರಾಜನ ಪಾತ್ರಧಾರಿ ಗೈರಾದಾಗ ಸೈನಿಕನೇ ಆ ಪಾತ್ರ ಮಾಡಿದ್ರಂತೆ. ಸೊ ಅದೇ ರೀತಿ ಇದು ಅಲ್ಲೂ ಕೂಡ ಮಜಾ ಇದೆ ಕಣ್ರಿ. ಎಲ್ಲ ಕಡೆನೂ ಮಜಾ ಇರುತ್ತೆ. ಅನುಭವಿಸುವಂತಹ ಮೆಂಟಾಲಿಟಿ ನಮ್ದಾಗಿರ್ಬೇಕು ಅಷ್ಟೇ. ಈ ಬದುಕು ಅನ್ನೋದು ನಮ್ಮನ್ನ ಯಾವ ಪರಿಸ್ಥಿತಿಗೆ ಕೂಡ ತಂದು ನಿಲ್ಲಿಸಿದ್ರೂ ನಿಭಾಯಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮೊಳಗೆ ಎದ್ದು ಕೂತ್ರೆ ಆ ದಿನದ ಶ್ರಮ ನಿಮಗೆ ಸಾರ್ಥಕ ಅನ್ಸುತ್ತೆ. ಆ ಒಂದು ದಿನದ ಕೆಲಸವನ್ನ ನೀವೇ ಮಾಡಿಬಿಡಿ. ಹಾಗೇನೆ ಮೇಕಪ್ ಇಲ್ಲದೆ ಹೊರಗೆ ಹೊರಡಿ. ಮೇಕಪ್ ಇಲ್ಲದೆ ತುಂಬಾ ಕಷ್ಟ ಅಂತ ನೀವು ಹೇಳ್ಬೋದು. ಸೌಂದರ್ಯ ಅನೇಕ ವಿಚಾರಗಳಲ್ಲಿ ತಲೆ ಹಾಕುತ್ತದೆ. ಒಂದು ವಾರ ಮೇಕಪ್ ಇಲ್ಲದೆ ಹೊರಗೆ ಹೋಗಿ ನೋಡಿ. ಆಗ ನಿಮ್ಮ ಸುತ್ತಮುತ್ತಲಿನವರು ಕೊಡುವ ಸ್ಥಾನಮಾನವೇನು, ತೋರುವ ಪ್ರೀತಿ ಎಂತದ್ದು, ಮತ್ತು ಅವರು ಯಾವ ರೀತಿ ನಿಮಗೆ ರಿಯಾಕ್ಟ್ ಮಾಡ್ತಾರೆ, ಅವರು ವ್ಯಕ್ತಪಡಿಸುವ ಪ್ರತಿಕ್ರಿಯೆ ಎಂತದ್ದು ಅನ್ನೋದು ಅನುಭವಕ್ಕೆ ಬರುತ್ತೆ. ಇದೇ ಒಂದು ವಾರದಲ್ಲಿ ಮೇಕಪ್ ಇಲ್ಲದೆ ಅಗಾಧವಾದ ಖುಷಿ ಸಿಕ್ಬಿಟ್ರೆ ಆ ಮೇಕಪ್ಗೆ ಶಾಶ್ವತವಾಗಿ ನಮಸ್ಕಾರ ಹೇಳ್ಬಿಡಿ. ಸೊ ಫ್ರೆಂಡ್ಸ್, ಈ ಒಂದಿಷ್ಟು ಟಾಸ್ಕ್ಗಳನ್ನ ಖಂಡಿತವಾಗ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಟಾಸ್ಕ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇದನ್ನ ಕಂಪ್ಲೀಟ್ ಮಾಡಿ. ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋದೇ ಆದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಎಸ್ ಐ ಕ್ಯಾನ್ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಸ್ ಯು ಕ್ಯಾನ್. ಅಂಡ್ ಫೈನಲ್ ಆಗಿ ದಿಸ್ ವಾಸ್ ಯು ಕ್ಯಾನ್ TV ಕನ್ನಡ ಸೈನಿಂಗ್ ಆಫ್.